ಎಪಿಡಿ ಸಂಸ್ಥೆಯು ರಾಜ್ಯದ ಹಲವಾರು ಅಂಗವಿಕಲರ ಪಾಲಿಗೆ ಸಹಕಾರಿ ಹಾಗೂ ಆಶಾಕಿರಣವಾಗಿದೆ. ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಸಂಸ್ಥೆಯು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವ ಕುಟುಂಬದವರಿಂದ ದೂರ ಆಗಿರುವ ಜನರ ಸಬಲೀಕರಣಕ್ಕಾಗಿ ದುಡಿಯುತ್ತಾ ಬಂದಿದೆ. ಈ ಸಂಸ್ಥೆಯನ್ನ ಹೇಮಾ ಅವರು ತಮ್ಮ 16ನೇ ವಯಸ್ಸಿನಲ್ಲಿ ಕಟ್ಟಿದ್ದು, ಈಗ ಈ ಸಂಸ್ಥೆ ಸಾಕಷ್ಟು ಜನ ಅಂಗವಿಕಲರ ಪಾಲಿಗೆ ಬೆಳಕಾಗಿದೆ. ಇಂದು ಈ ಸಂಸ್ಥೆಯು ಅದ್ದೂರಿಯಾಗಿ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ವರ್ಷ ಉದ್ಯೋಗ ತರಬೇತಿ ಪಡೆದು ಬೇರೆ ಬೇರೆ ಕಡೆ ಉದ್ಯೋಗದಲ್ಲಿ ತೊಡಗಿಕೊಂಡಿರುವ ವಿಶೇಷ ವಿಕಲಚೇತನರನ್ನು ಆಹ್ವಾನಿಸಲಾಗಿತ್ತು. ಇಲ್ಲಿ ತರಬೇತಿಗಳ ಮೂಲಕ ಸ್ವಾವಲಂಬನೆ, ಆತ್ಮವಿಶ್ವಾಸ ಹಾಗೂ ಜೀವನೋಪಾಯದ ದಾರಿಯನ್ನು ಹೊಂದಿರುವ ವಿಕಲಚೇತನರು ತಮ್ಮದೇ ಆದ ಸ್ಥಾನವನ್ನು ಪಡೆಯಲು ಈ ಸಂಸ್ಥೆ ಸಹಕಾರಿಯಾಗಿದೆ. ಇಂದು ನಡೆದ ಕಾರ್ಯಕ್ರಮದಲ್ಲಿ CSR ದಾನಿಗಳು, ಉದ್ಯೋಗದಾತರು ಹಾಗೂ ಗಣ್ಯರು ಭಾಗಿಯಾಗಿದ್ದರು. ಅಲ್ಲದೆ ರಾಜ್ಯದಲ್ಲಿರುವ ಅಂಗವಿಕಲರಿಗೆ ಸಹಕಾರಿಯಾಗಲು ಇಂದಿನಿಂದ ಸಂಸ್ಥೆಯು ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನು ಸಹ ಆರಂಭಿಸಿದೆ. ಯಾರಾದರೂ ಈ ಸಂಸ್ಥೆ ಸೇರಬೇಕು ಎಂದರೆ 7795387999 ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಿ ತಮ್ಮ ಡಿಸೆಬಿಲಿಟಿ ಕುರಿತು ತಿಳಿಸಿ ರಿಜಿಸ್ಟರ್ ಮಾಡಿಕೊಳ್ಳಬಹುದು. APD ಸಂಸ್ಥೆಯ ಸಹಯೋಗದಲ್ಲಿ ಒಂದು ಗ್ರಾಜ್ಯುಯೇಷನ್ ಡೇನ ನಾವು ಹಮ್ಮಿಕೊಂಡಿದ್ವಿ. ಈ ಗ್ರಾಜ್ಯುಯೇಷನ್ ಡೇ ಉದ್ದೇಶ ಏನಿದೆ ಅಂತಂದರೆ, APD ಕಳೆದ 66 ವರ್ಷಗಳಿಂದ ಪರ್ಸನ್ ವಿತ್ ಡಿಸಬಿಲಿಟಿಗೆ ಉದ್ಯೋಗ ಮತ್ತು ಆರ್ಥಿಕ ಸಬಲೀಕರಣದ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ನಾವು ಹೆಚ್ಚು ಕಡಿಮೆ 4,500 ಜನನ ನಾವು ಐಡೆಂಟಿಫೈ ಮಾಡೋದು ಮತ್ತು ಅವರಿಗೆ ಟ್ರೈನಿಂಗ್ ಕೊಡೋದು, ಹಾಗೆ ಅವರಿಗೆ ಕೆಲಸನ ಕೊಡಿಸುವಂಥ ಒಂದು ಕೆಲಸನ ನಾವು ಮಾಡ್ತಾಯಿದ್ದೀವಿ. ಅದರದ ಪ್ರಯುಕ್ತ ನಮಗೆ ಟೈಟಾನ್ದೊಂದು ಸಹಕಾರದಲ್ಲಿ ನಾವು ಹೆಚ್ಚು ಕಡಿಮೆ 650 ಜನನ ನಾವು ಈ ವರ್ಷ ರೀಚ್ ಮಾಡ್ತಾ ಇದ್ದೀವಿ. 650 ಜನದಲ್ಲಿ ಈ ಒಂದು 3 ತಿಂಗಳಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 150 ಜನನ ನಾವು ಈಗಾಗಲೇ ಗುರುತಿಸಿ 45 ತರಬೇತಿಗೊಳಿಸಿದ್ದೀವಿ. ತರಬೇತಿಯಾಗಿ ಆಲ್ರೆಡಿ ಕೆಲವು ಕಡೆ ಅವರು ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಅವರನ್ನು ನಾವು ಇವತ್ತು ಕರೆದು ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡೋದ್ರ ಮೂಲಕ ಒಂದು ಗ್ರಾಜ್ಯುಯೇಷನ್ ಡೇನ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ದಿನ ನಾವು ಅಂಗವಿಕಲರಿಗೆ ಹೆಲ್ಪ್ ಲೈನ್ ಅನ್ನೋ ಒಂದು ನಂಬರನ್ನು ನಾವು ಲಾಂಚ್ ಮಾಡಿದ್ದೇವೆ. ಆ ನಂಬರ್ 7795387999. ಈ ನಂಬರ್ ಯಾರೇ ಡಿಸೆಬಿಲಿಟಿ ಆಗಿರುವಂಥವ್ರು ಕರ್ನಾಟಕ ಎಲ್ಲ, ಇಂಡಿಯಲ್ಲಿ ಎಲ್ಲೇ ಈ ಮೂಲೆಯಲ್ಲಿದ್ದರೂ ಸಹ ಈ ನಂಬರನ್ನು ಕಾಲ್ ಮಾಡಿ, ನೀವೇನು ಓದಿರ್ಬೋದು, SLC ಪಾಸ್ ಆಗಿರ್ಬೋದು, SLC ಫೇಲ್ ಆಗಿರ್ಬೋದು, ಅದಕ್ಕೆ ಮುಂದೆನೂ ಓದಿರ್ಬೋದು, ನೀವು ಕಾಲ್ ಮಾಡಿ ನಿಮ್ಗೆ ಏನು ಅವಶ್ಯಕತೆ ಇದೆ ಅಂತ ಕೇಳಿಕೊಟ್ರೆ ಇಲ್ಲಿ ಅದಕ್ಕೆ ತಕ್ಕಂಗೆ ಇಲ್ಲಿ ನಿಮಗೆ ಪ್ಲೇಸ್ಮೆಂಟನ್ನು ಒದಗಿಸಲಾಗ್ತದೆ.